ಏನು ಸರ್ಕಾರಿ ನೌಕರರ ಚುನಾವಣೆ ನಡೀತು. ಚುನಾವಣೆ ಆದಮೇಲೆ ನಮ್ಮ ಹೊಸ ಏನು 5 ವರ್ಷಕ್ಕೆ ಅವಧಿಗೆ ಒಂದು ಹೊಸ ಆಡಳಿತ ಮಂಡಳಿ ಬಂತು. ನಮ್ಮ ಏನು ಶಿರಾ ತಾಲೂಕಿನ ಎಲ್ಲ ಇಲಾಖೆಯ ನಿರ್ದೇಶಕರುಗಳು ತಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನಾವೇನಾದರೂ ಇಲ್ಲಿ ಬಂದಿದ್ದೀವಿ, ಏನಾದರೂ ಮಾಡಬೇಕು ಅಂತ ನಾನೊಬ್ಬನೇ ಅಲ್ಲ, ನಮ್ಮ ಎಲ್ಲ ಏನು ತಂಡ ಇದೆ, ಆ ತಂಡದವ್ರು ಸೇರಿಕೊಂಡು ಚರ್ಚೆ ಮಾಡಿ ಆಲೋಚನೆ ಮಾಡಿದಾಗ ತತ್ಕ್ಷಣಕ್ಕೆ ಈಗ ಈ ಜನವರಿ ಬಂದಿದೆ, ಫೆಬ್ರವರಿಲಿ ನಮ್ಮ ಇನ್ಕಮ್ ಟ್ಯಾಕ್ಸ್ದು ಎಲ್ಲ ನೌಕರರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಿಚಾರ ತಿಳ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ಕಾರ್ಯದರ್ಶಿಗಳು ಜಯರಾಮ್ ಸರ್, ನಮ್ಮ ಬಿ ಒ ಆಫೀಸ್ ಸೂಪರಿಂಟೆಂಡೆಂಟ್ ಇದ್ದಾರೆ, ಅವ್ರ ಹತ್ರ ಮಾತಾಡಿದಾಗ ಅವರು ಕುಮಾರಸ್ವಾಮಿ ಅಂತ ಇದ್ದಾರೆ, ಅವರು ಭಾಳ ಚೆನ್ನಾಗಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಹೇಳ್ಕೊಡ್ತಾರೆ ಅನ್ನೋ ಮಾತನ್ನು ಹೇಳಿದ್ರು. ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಇದ್ವಿ. ಈ ಒಂದು ವೇದಿಕೆಯಲ್ಲಿ ನಮ್ಮೆಲ್ಲರ ಒತ್ತಾಸೆಯಾಗಿ ಮತ್ತು ಈ ಎಲ್ಲ ನಮ್ಮ ಸಂಘದ ಏನು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ಆದಂಥ ಶ್ರೀಯುತ ಹರೀಶ್ ಸಾಹೇಬ್ರೆ ಮತ್ತು ವೇದಿಕೆಯನ್ನು ಅಲಂಕರಿಸತಕ್ಕಂಥ ಬಿ ಒ ಸಾಹೇಬರಾದಂಥ ಶ್ರೀಯುತ ಕೃಷ್ಣಪ್ಪನವರೇ ಹಾಗೂ ಸಿ ಡಿ ಪಿ ಒ ಸಾಹೇಬರಾದಂಥ ರಾಜನಾಯಕ್ ಅವರೇ ಮತ್ತು ಆತ್ಮೀಯರು ಮತ್ತು ನಮ್ಮ ಸಂಘದ ನಿರ್ದೇಶಕರು ಆದಂಥ ಬಿ ಸಿ ಎಮ್ ಅಧಿಕಾರಿಗಳಾದಂಥ ತ್ಯಾಗರಾಜ್ ಅವರೇ ಹಾಗೂ ಇವತ್ತು ತಮಗೆಲ್ಲರಿಗೂ ಕೂಡ ಈ ವಿಷಯವನ್ನು ಮನದಟ್ಟು ಮಾಡಲಿಕ್ಕೆ ಬಂದಿರತಕ್ಕಂಥ ಕುಮಾರಸ್ವಾಮಿ ಸಾಹೇಬ್ರೆ, ಹಾಗೆ ಇಲ್ಲಿ ಹಲವಾರು ಹಿರಿಯ ಅಧಿಕಾರಿಗಳು ಕೂಡ ಇದ್ದೀರಿ. ನಮ್ಮ ಸಿ ಟಿ ಒ ಸಾಹೇಬರಿದ್ದಾರೆ, ಹಾಗೆ ಎಲ್ಲ ತಾಲೂಕಿನ ಹೈಸ್ಕೂಲ್ ಮುಖ್ಯ ಶಿಕ್ಷಕರು ಬಂದಿದ್ದೀರಿ, ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಿದ್ದೀರಿ, ಪಟವಾಡೆ ಅಧಿಕಾರಿಗಳು ಭಾಳಷ್ಟು ಜನ ಇದ್ದೀರಿ. ಅತಿ ಮುಖ್ಯವಾಗಿ ನಮ್ಮ ಸಂಘದ ಕಾರ್ಯದರ್ಶಿಗಳು, ರಾಜ್ಯ ಪರಿಷತ್ ಸದಸ್ಯರು, ಖಜಾಂಚಿ ಮತ್ತು ನಮ್ಮ ಸಂಘದ ನಿರ್ದೇಶಕರುಗಳು ಭಾಳ ಜನ ಇಲ್ಲಿ ಹಾಜರಾಗಿದ್ದೀರಿ. ಈ ಒಂದು ಆರ್ಗನೈಸರ್ಸ್ ಆಗಿ ನಮ್ಮ ನಿರ್ದೇಶಕರುಗಳು ಕೂಡ ಇಲ್ಲಿ ಹಾಜರಾಗಿದ್ದೀರಿ. ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂದರೆ ನಾವು ಸಾಹೇಬ್ರು ಹೇಳ್ದಂಗೆ ಒಂದು ಕಾರ್ಯಕ್ರಮದ ಆಲೋಚನೆ ಮಾಡ್ಬೋದು, ಬಟ್ ಅದರ ಯಶಸ್ಸು ಅದರ ಪಾಲ್ಗೊಳ್ಳುವಿಕೆ ಮತ್ತು ಅದರ ಫಲಿತಾಂಶದ ಮೇಲೆ ಇದು ಏರ್ಪಟ್ಟಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಇವಾಗ ಪಾಲ್ಗೊಳ್ಳುವಿಕೆ ಅಂತೂ ನಮಗೆ ಸಮಾಧಾನಕರವಾಗಿ ಒಳ್ಳೆ ಪಾಲ್ಗೊಳ್ಳುವಿಕೆ ಇದೆ. ಇದರ ಯಶಸ್ಸು ಕೂಡ ಆಗುತ್ತೆ ಅಂತ ನಾನು ಖಂಡಿತವಾಗೂ ಭಾವಿಸ್ತೇನೆ. ನಾವು ವಿವಿಧ ರೀತಿಯ ಯೋಜನೆಗಳನ್ನು ಹಾಕ್ಕೊಳ್ಳಿಕ್ಕೆ ತಮ್ಮಿಂದಲೇ ಇನ್ಪುಟ್ಸ್ ಬೇಕಾಗ್ತದೆ. ನಾವು ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ಬೋದು. ನಾವು ಎಲ್ಲ ಇಲಾಖೆಗಳು ಕೂಡ ತಮ್ಮ ವಾಟ್ಸಪ್ ಗ್ರೂಪ್ಗಳಿರುತ್ತೆ. ನಾವು ಸರ್ಕಾರಿ ನೌಕರ ಸಂಘದಲ್ಲಿ ಎಲ್ಲರೂ ಕೂಡ ಎಲ್ಲ ಇಲಾಖೆಯಲ್ಲೂ ಕೂಡ ಡೈರೆಕ್ಟ್ಗಳನ್ನ ತೊಗೊಂಡಿದ್ದೀವಿ. ಹಾಗಾಗಿ ಅಲ್ಲಿ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅನ್ನೋದನ್ನು ತಾವು ಚರ್ಚೆ ಮಾಡಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಹಾಕಿದ್ರೆ ಅದನ್ನು ಆಲೋಚನೆ ಮಾಡಿ ಹೊಸ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಸಂಘಕ್ಕೆ ಅನುಕೂಲ ಆಗ್ತದೆ. ಯಾಕೆಂದರೆ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಯೋಚನಾ ಮಗ್ನರಾಗಿರ್ತಾರೆ ಮತ್ತು ಅವರಿಗೆ ಆದಂಥ ಆಲೋಚನೆಗಳು ಮೂಡ್ತವೆ. ನಿಮಗೆ ಮೂಡಿರೋ ಆಲೋಚನೆಗಳನ್ನ ನಮಗೆ ಒಂಚೂರು ಕಳಿಸ್ತಕ್ಕಂಥ, ಕಮ್ಯುನಿಕೇಟ್ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರುಗಳಾಗಿರ್ಬೋದು, ಎಲ್ಲ ಅಧಿಕಾರಿ ಮಿತ್ರರಾಗಿರ್ಬೋದು ಮತ್ತು ವಿಷಯ ನಿರ್ವಾಹಕರಾಗಿರ್ಬೋದು, ತಮ್ಗೆ ಅನಿಸಿದ್ದನ್ನು ತಾವು ದಯಮಾಡಿ ಸಂಘಕ್ಕೆ ಅದನ್ನು ತಲುಪಿಸ್ತಕ್ಕಂಥ ಕೆಲಸನ ನಿಮ್ಮ ನಿರ್ದೇಶಕರ ಮೂಲಕ ತಲುಪಿಸ್ತಕ್ಕಂಥ ಕೆಲಸನ ದಯವಿಟ್ಟು ಮಾಡಿ. ಈಗಾಗಲೇ ತಮಗೆಲ್ಲ ಗೊತ್ತಿರೋವಂತೆ ಸರ್ಕಾರ ನೌಕರ ಸಂಘದ ಬಿಲ್ಡಿಂಗ್ನ ಸ್ವಲ್ಪ ರಿನೋವೇಟ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇಷ್ಟು ಜನ ಕೂರುವಂಥ ಜಾಗನ ನಾವಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿ ಸಂಘದಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸೋ ಅವಕಾಶ ಆಗುತ್ತೆ ಸರ್. ಯಾಕೆಂದರೆ ಈ ಜಾಗದಲ್ಲಿ ನಾವು ಹಾಕೊಂಡಿದ್ದ ದಿವಸನೇ ತಕ್ಷಣಕ್ಕೆ ಇವತ್ತೊಂದು ಸಿ ಒ ಮೀಟಿಂಗ್ ಹಾಕಿದ್ರೆ ನಾವು ಇಲ್ಲಿ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಅಫಿಷಿಯಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದಂಥ ಸ್ವಂತ ಒಂದು ಸಭಾಭವನ ಇದ್ದರೆ ಅನುಕೂಲ ಆಗ್ತದೆ ಉದ್ದೇಶದಿಂದ ಇರೋ ಸಭಾಭವನನೇ ನಾವು ಸ್ವಲ್ಪ ರಿನೋವೇಟ್ ಮಾಡಿ ಒಂದು 100 ಜನ ಕುತ್ಕೊಳ್ಳೋ ಹಾಗೆ ಅವಕಾಶ ಆಗಿ ರಿನೋವೇಟ್ ಮಾಡ್ತಿದ್ದೀವಿ. ಪ್ರಾಬಬಲಿ ಒಂದು 15 ದಿವಸದಲ್ಲಿ ಅದು ಕಂಪ್ಲೀಟ್ ಆಗ್ತದೆ. ಕಂಪ್ಲೀಟ್ ಆದಮೇಲೆ ನಾವು ಇಂಥ ಕಾರ್ಯಕ್ರಮಗಳನ್ನ ಅಲ್ಲೇ ಕೂಡ ಮಾಡ್ಬೋದಾಗುತ್ತೆ. ನಾಟ್ ಓನ್ಲಿ ಈ ರೀತಿ ಮಾಹಿತಿ ಕೊಡ್ತಕ್ಕಂಥದ್ದೇ ಅಷ್ಟೇ ಅಲ್ಲ, ಅವು ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದ ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಯಾವ್ಯಾವ ರೀತಿ ಇದೆಯೋ ಅನ್ನೋದನ್ನು ತಾವೆಲ್ಲರೂ ಕೂಡ ದಯಮಾಡಿ ನಮಗೆ ಒಂದೊಂದೇ ತಮ್ಗನ್ಸಿದ್ದನ್ನು ತಿಳಿಸ್ಬೇಕು ಅಂತ ಒಂದು ಮನವಿಯನ್ನು ಕೂಡ ತಮ್ಮೆಲ್ಲರಿಗೆ ಮಾಡ್ತಾ, ಹಾಗೂ ಇವತ್ತೇನು ಕುಮಾರಸ್ವಾಮಿ ಸರ್ ಬಂದಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಅವರು ಸುಮಾರು 1-2 ಗಂಟೆ ತಮ್ಮೊಂದಿಗೆ ಚರ್ಚೆ ಮಾಡಲಿದ್ದಾರೆ. ಆಮೇಲೆ ಅವರು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಂದಿದ್ದಾರೆ, ಅವರು ನಿಮಗೆ ಪ್ರೆಸೆಂಟೇಷನ್ ತೊಗೊಂಬಂದಿದ್ದಾರೆ. ಆ ಪ್ರೆಸೆಂಟೇಷನ್ ಇಟ್ಕೊಂಡೇ ನಿಮಗೆ ಮಾತಾಡ್ತಾರೆ. ನಿಮಗೆ ಖಂಡಿತವಾಗಲೂ ಕೂಡ ನಿಮ್ಮ ಮಟ್ಟಕ್ಕೆ ಇಳಿದು ನಿಮಗೆ ಅರ್ಥ ಮಾಡಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಅದರ ಸದುಪಯೋಗ ಪಡಿಸ್ಕೊಳ್ಳಿ.
ತಮಗೇನಾದರೂ ಅದ್ರ ಇನ್ನೂ ಹೆಚ್ಚಿನ ಈ ಬಗ್ಗೆ ಇನ್ನೂ ಹೆಚ್ಚಿನ ಅವಶ್ಯಕತೆ ಇದೆ ಅಂದರೆ ತಾವು ದಯವಿಟ್ಟು ತಿಳಿಸಿ ನಮಗೆ. ಬೇರೆ ಯಾವ ರೀತಿ ಅದನ್ನು ಮಾಡ್ಬೋದು ಅನ್ನೋ ಒಂದು ಆಲೋಚನೆಯನ್ನು ಅಥವಾ ಅದಕ್ಕೆ ಬೇರೆ ಮತ್ತೇನೋ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಅದಕ್ಕೊಂದು ಪರಿಹಾರ ಉಪಾಯನ ಕಂಡುಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ಇದು ಭಾಷಣ ಮಾಡೋ ಸಮಯ ಅಲ್ಲ, ನಾವು ಟೀಚಿಂಗ್ ಹೋಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಸಂಘಕ್ಕೆ ಇದು ಆ್ಯಕ್ಚುಲಿ ಇದು ಫಸ್ಟ್ ಪ್ರೋಗ್ರಾಮ್ ಸರ್. ನಮಗೆ 5 ವರ್ಷದಲ್ಲಿ ಇದು ಮೊದಲನೇ ಪ್ರೋಗ್ರಾಮು. ಇದರ ಯಶಸ್ಸು ನಮಗೆ ಇನ್ನಷ್ಟು ವಿಶಿಷ್ಟ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಳಿಕ್ಕೆ ನಮಗೆ ಅವಕಾಶಗಳನ್ನ ಕಲ್ಪಿಸೋಕ್ಕೆ ಒಂದು ಮಾರ್ಗದರ್ಶನ ಆಗಲಿ ಅನ್ನೋ ಒಂದು ಆಶಯದಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆರಂಭಿಸ್ತಾ ಇದ್ದೀವಿ. ಒಳ್ಳೆಯದಾಗಲಿ, ಎಲ್ಲರೂ ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ. ಪ್ರಿಯ ವೀಕ್ಷಕರೇ, ನಿಮ್ಮ ನ್ಯೂಸ್ 7ನಲ್ಲಿ ನಾನು ನಿಮ್ಮ ಮಹಬೂಬ್ ಬರಗೂರ್. ಶಿರಾ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ 2024-25ನೇ ಸಾಲಿನ ಆದಾಯ ತೆರಿಗೆ ಲೆಕ್ಕಾಚಾರ ಕುರಿತು ಮಾಹಿತಿ ಕಾರ್ಯಾಗಾರ ಆಯೋಜನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದವರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ನಾಗರಾಜ್. ಶಿರಾ ನಗರದ ತಾಲ್ಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ 2024 ಮತ್ತು 25ನೇ ಸಾಲಿನ ಆದಾಯ ತೆರಿಗೆ ಲೆಕ್ಕಾಚಾರ ಕುರಿತು ನಡೆದ ಮಾಹಿತಿ ಕಾರ್ಯಾಗಾರ ಕುರಿತು ಮಾತನಾಡಿದ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ನಾಗರಾಜ್, ಕಳೆದ 5 ವರ್ಷಗಳಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ತಾಲೂಕು ಸರ್ಕಾರಿ ನೌಕರರ ಸಂಘ ನಿರ್ದೇಶಕರುಗಳಿಗೆ ಆದಾಯ ತೆರಿಗೆ ಲೆಕ್ಕಾಚಾರ ಕುರಿತು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದ್ದು, ತಾಲ್ಲೂಕಿನ ಪ್ರತಿಯೊಂದು ಇಲಾಖೆಯಿಂದ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ಇಲಾಖೆಯಲ್ಲಿ ಬೇಕಾಗಿರುವ ಅತ್ಯಗತ್ಯ ಮಾಹಿತಿ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ತಾಲ್ಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ಬೇಕಿರುವ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡು ಕಾರ್ಯರೂಪಕ್ಕೆ ತರಲು ಅನುಕೂಲಕರವಾಗಲು ನೆರವಾಗುತ್ತದೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರ ಸಂಘದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ಶೀಘ್ರವೇ ಈಗಿರುವ ತಾಲೂಕು ಸರ್ಕಾರಿ ನೌಕರ ಸಂಘದ ಕಟ್ಟಡವನ್ನು ನವೀಕರಣಗೊಳಿಸಲಾಗುವುದು ಎಂದರು. ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಹರೀಶ್, ಸಿಡಿಪಿಒ ರಾಜನಾಯ್ಕ್, ವಿಇಒ ಕೃಷ್ಣಪ್ಪ, ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿ ಕುಮಾರಸ್ವಾಮಿ, ವಿಸಿಎಂ ಅಧಿಕಾರಿಯಾದ ತ್ಯಾಗರಾಜು ಹಾಗೂ ತಾಲೂಕು ಸರ್ಕಾರಿ ನೌಕರ ಸಂಘದ ನಿರ್ದೇಶಕರು ಹಾಗೂ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಾಗೆ ನಮ್ಮ ವಿಇಒ ಅವರಾದಂಥ ಶ್ರೀಯುತ ಕೃಷ್ಣಪ್ಪನವರೇ, ಹಾಗೆ ಸಿಡಿಪಿಒ ಆದಂಥ ಶ್ರೀ ರಾಜನಾಯ್ಕರವರೇ, ತಮ್ಮ ಹೆಸರು ತ್ಯಾಗರಾಜರವರೇ, BCM ಆಫೀಸರ್ ತ್ಯಾಗರಾಜರವರೇ, ಹಾಗೆ ಇವತ್ತಿನ ಈ ಕಾರ್ಯಾಗಾರಕ್ಕೆ ತಮಗೆಲ್ಲ ಮಾಹಿತಿ ನೀಡಿ ನಮಗೆ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಹಂಚ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ರಿಸೋರ್ಸ್ ಪರ್ಸನ್ ಆದ ಕುಮಾರಸ್ವಾಮಿ ಅವರು, ಹಾಗೆ ಎಲ್ಲ ನಮ್ಮ ತಾಲೂಕು ಸರ್ಕಾರಿ ನೌಕರ ಸಂಘದ ವಿವಿಧ ಅಧಿಕಾರಿಗಳೇ, ಎಲ್ಲ ಇಲಾಖಾ ಮಿತ್ರರೇ, ಎಲ್ಲ DDOs ಬಂದಿದ್ದೀರಿ, ಸೂಪರ್ಡೆಂಟ್ಸು, ಕೇಸ್ ವರ್ಕರ್ಸ್ ಎಲ್ಲ ಬಂದಿದ್ದೀರಿ ಅಂತ ನಾನು ಕೇಳ್ಬಿಟ್ಟೆ. ಮೊದಲನೇದಾಗಿ ಒಂದು ಪ್ರೊಆಕ್ಟಿವ್ನೆಸ್ ಅನ್ನೋದು ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೌದಪ್ಪ, ರೆಗ್ಯುಲರ್ ರೊಟೀನಿಂದ ಇನ್ನೊಂಚೂರು ಏನೋ ಒಂದು ಹೊಸದೇನೋ ಮಾಡ್ತೀನಿ ಅನ್ನೋವಂಥ ಆಲೋಚನೆಗಳು ಬರೋದೇ ಕಡಿಮೆ. ಯಾಕೆ ಅಂದರೆ ನಾನು ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ, ವ್ಯವಸ್ಥೆ ಅಷ್ಟು ನಮ್ಮನ್ನು ಆಕ್ಯುಪೈಡ್ ಆಗಿ ಇಟ್ಬಿಡುತ್ತೆ. 108 ಕೆಲಸಗಳು, 108 ವರದಿಗಳು, 108 ಯೋಜನೆಗಳು. ಈಗಂತೂ ಏನಾಗೋಗಿದೆ, ವಾಟ್ಸಪ್ಪು, ಆನ್ಲೈನ್ ಇಮೇಲ್ಸ್ ಎಲ್ಲ ಬಂದು ರಾಜ್ಯ ಮಟ್ಟದಲ್ಲಿ ಒಂದು ಕಚೇರಿಯಿಂದ ಬೆಳಗ್ಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿದ್ರೆ ನಾವು ಸಂಜೆ ಒಳಗಡೆ ಅದರಲ್ಲಿ ಏನು ಬೇಕೋ ಅದರ ಕ್ರಮಗಳನ್ನ ತಗೊಂಡು ಸಂಜೆ ಒಳಗಡೆ ನಾವು ವರದಿನ ಮತ್ತೆ ವಾಟ್ಸಪ್ಪಲ್ಲೇ ಕಳಿಸ್ಕೊಡ್ಬೇಕಾದಂಥ ಅನಿವಾರ್ಯತೆ, ಮತ್ತು ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇರ್ತದೆ. ಇನ್ನೊಂದು 108 ಸವಾಲುಗಳ ಮಧ್ಯೆ ನಾವೆಲ್ಲ ಕೆಲಸ ಮಾಡ್ತಿರುವಾಗ ಹೊಸದಾಗಿ ಏನೋ ಒಂದು ಹೆಜ್ಜೆ ಆಚೆ ಹೋಗಿ ಇನ್ನೇನೋ ಒಂದು ಯೋಚನೆ ಮಾಡೋಣ ಅನ್ನೋಷ್ಟು ನಾವು ಆಲೋಚನೆ ಮಾಡಲಿಕ್ಕೆ ಮಾನವ ಸಹಜವಾಗಿ ಸ್ವಲ್ಪ ಕಷ್ಟ. ಆದರೆ ಇರೋ ಎಲ್ಲ ಇತಿಮಿತಿಗಳಲ್ಲಿ, ಇರೋ ಎಲ್ಲ ಸವಾಲುಗಳ ಮಧ್ಯೆ ನಮ್ಮನ್ನು ನಾವು ಸಾಧ್ಯವಾದಷ್ಟು ಜೀವಂತಿಕೆಯಿಂದ ಇಟ್ಕೊಂಡು, ಸಾಧ್ಯವಾದಷ್ಟು ನಾವು ಯಾವುದೇ ಒಂದು ಸ್ಥಾನ ನಮಗೆ ಸಿಕ್ಕಾಗ ಅದಕ್ಕೆ ಅದರ ರೆಗ್ಯುಲರ್ ಡ್ಯೂಟೀಸ್ನ ಮಾಡೋದ್ರ ಮೂಲಕ ನ್ಯಾಯ ಒದಗಿಸೋದ್ರ ಜೊತೆಗೆ ಆ ಚೇರ್ಗೆ, ಆ ಸ್ಥಾನಕ್ಕೆ ಇನ್ನೊಂದಷ್ಟು ಕಳೆಗಟ್ಟೋ ರೀತಿ ಏನಾದರೂ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಒಂದಷ್ಟು ಹೊಸ ಪ್ರಯತ್ನಗಳಾಗ್ತದೆ. ಅಂಥದ್ದೊಂದು ಪ್ರಯತ್ನ ಈಗ ನಮ್ಮ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ನಂತರ ನಾಗರಾಜ್ ಅವರು ಈ ಥರ ಒಂದು ಕಾರ್ಯಾಗಾರ ಮಾಡ್ತಿದ್ದೀವಿ ಸರ್, ನಮ್ಮ TP ಸಭಾಂಗಣದಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು. ಬರೀ ಈ ಕಾರ್ಯಕ್ರಮ ಅಲ್ಲ, ಇಂಥದ್ದು ಏನೇ ಒಂದು ಹೊಸ ಆಲೋಚನೆಗಳು ಅವ್ರದ್ದಿದ್ರು ನೆಕ್ಸ್ಟು ನಮ್ಗೇನು ಪರ್ಮಿಷನ್ ಕೇಳೋದು ಬೇಡ, ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಇಂಥದ್ದು ಮಾಡ್ತಿದ್ದೀವಿ ಸರ್ ಇಂಥ ಡೇಟ್ ಅಂತ. ನಮ್ಮ ತಾಲೂಕು ಪಂಚಾಯತ್ ಸಭಾಂಗಣ ಯಾವಾಗಲೂ ಫ್ರೀ ಇರುತ್ತೆ. ಸೊ ನಿಮಗೆ ಸರ್ಕಾರಿ ನೌಕರ ಸಂಘದ ಎಲ್ಲ ಉತ್ತಮ ಆಲೋಚನೆಗಳಿಗೆ
ನಮ್ಮ ತಾಲೂಕು ಪಂಚಾಯತ್ ಕಡೆಯಿಂದ ಏನೇನಾಗ್ತದೆ, ಅದು ನನ್ನ ವೈಯಕ್ತಿಕವಾಗಿ ಏನೇನಾಗ್ತದೆ, ನಾನು ಸದಾ 100% ಡೆಡಿಕೇಟೆಡ್ ಆಗಿ ನಿಮ್ಮ ಜೊತೆ ನಿಲ್ತೀನಿ ಎಲ್ಲ ತಮ್ಮ ಹೊಸ ಆಲೋಚನೆಗಳಿಗೆ. ನನಗಂತೂ ತುಂಬ ಖುಷಿ ಆಯಿತು, ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ನಾವು ರೆಗ್ಯುಲರ್ ಕೆಲಸಗಳಲ್ಲಿ ಕಳೆದೋಗೋದ್ರ ಜೊತೆಗೆ ಹೊಸದೊಂದು ಮಾಡಬೇಕು ಅನ್ನೋ ಯೋಚನೆ ಬರೋದೇ ದೊಡ್ಡ ವಿಚಾರ, ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಎರಡನೇ ವಿಚಾರ. ಆ ಎಕ್ಸಿಕ್ಯೂಷನ್ ಕೂಡ ತುಂಬ ನೀಟಾಗಿ ಆಗ್ತಾ ಇದೆ, ಸ್ಟ್ರೆಂತ್ ಇದೆ. ಯಾರೋ ನಾವು ಮಾಡ್ತಿದ್ದೀವಿ ಅಂದ್ಬಿಟ್ಟು 10 ಜನ 20 ಜನ ಕೂತ್ಕೊಂಡು ಸುಮ್ಮನೆ ನಾಮಕೆ ವಾಸ್ತೆ ನಾವು ಮಾಡಿದ್ವಿ ಅಂತ ಒಂದು ಫೋಟೋ ತಕ್ಕೊಂಡು ಹೋಗೋ ಥರ ಆಗ್ತಾ ಇಲ್ಲ. ತುಂಬ ಎಫೆಕ್ಟಿವ್ ಆಗಿ ಪಾಸಿಟಿವ್ ಅಟೆಂಡೆನ್ಸ್ ಇದೆ. ಸೊ ಅಟೆಂಡೆನ್ಸ್ ಏನು ಬಂದಿದ್ದಾರೆ ಅವರೆಲ್ಲರಿಗೂ ಇವತ್ತಿನ ಒಂದು ಕಾರ್ಯಾಗಾರದಿಂದ ಒಂದು ಉತ್ತಮ ರೀತಿಯಲ್ಲಿ ಉಪಯೋಗ ಆಗಲಿ. ತಮ್ಮ ಎಲ್ಲ ನಾವು ಯಾರು ಎಷ್ಟೇ ಕಲ್ತ್ರೂ ನಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು 1000 ಇರುತ್ತೆ. ಸೊ ಇಲ್ಲಿ ಟೀಚರ್ಸ್ ಇದ್ದೀರಿ, ಆಫೀಸರ್ಸ್ ಇದ್ದೀರಿ, ನಮ್ಮ PDOs ಇದ್ದಾರೆ. ನಾವೆಲ್ಲರೂ ನಮ್ಮ ಇಲಾಖೆ ವಿಚಾರಗಳಲ್ಲಿ ವಿ ಆರ್ ಎಕ್ಸ್ಪರ್ಟ್ಸ್ ಅನ್ನೋ ಭಾವನೆಯಲ್ಲೇ ಇರ್ತೀವಿ. ಆದರೆ ಅದನ್ನು ಮೀರಿ ಬೇರೆ ಬೇರೆ ಹೊಸ ವಿಚಾರ ಕಲಿಯೋಕೆ ಬಂದಾಗ ವಿ ಶುಡ್ ಬಿಕಮ್ ಸ್ಟೂಡೆಂಟ್ಸ್. ನಾವು ಮತ್ತೆ ಇವತ್ತಿನ ಈ ಕ್ಷಣಕ್ಕೆ ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಇವ್ರು ಕ್ಲಾಸ್ ಮಾಡುವಾಗ ವಿ ಶುಡ್ ಬಿಕಮ್ ಸ್ಟೂಡೆಂಟ್ಸ್. ನಾವು ಇವತ್ತೇನೋ ಹೊಸದಾಗಿ ಕಲಿಯೋಕೆ ಬಂದಿರತಕ್ಕಂಥ, ಜ್ಞಾನಾರ್ಜನೆಗೆ ಬಂದಿರತಕ್ಕಂಥ ಜ್ಞಾನದಾಹಿಗಳು ಅನ್ನೋ ರೀತಿ ಕೂತು ಈ ಸೆಷನ್ಸ್ನ ಆಲಿಸಿ, ನಿಮ್ಗೆ ಯಾವುದೇ ಡೌಟ್ ಇದ್ರೂ ಮುಕ್ತವಾಗಿ, ಯಾವುದೇ ಸಂಕೋಚ ಹಿಂಜರಿಕೆ ಇಲ್ಲದೆ ಡೌಟ್ ಇದ್ರೆ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅದನ್ನು ನಿಮ್ಗಿರ್ತಕ್ಕಂಥ ಗೊಂದಲನ ಬಗೆಹರಿಸ್ಕೊಳ್ಳಿ. ಈ ಕಾರ್ಯಾಗಾರದ ಒಂದು ಸಣ್ಣ ಪ್ರಯತ್ನ ಏನಿದೆ ಅದು ಅರ್ಥಪೂರ್ಣವಾಗಿ ಅದು ಉಪಯುಕ್ತ ಆಗಬೇಕು ತಮಗೆಲ್ಲ. ಅದರಿಂದ ನಮ್ಮ ಇಲಾಖೆಗಳಲ್ಲಿ ಆದಾಯ ತೆರಿಗೆ ಇನ್ನಿತರೆ ಕಟಾಯಿಸ್ತಕ್ಕಂಥ ಪ್ರಕ್ರಿಯೆಗಳೇನಿದೆ ಅದರಲ್ಲಿ ನಮಗೆ ಗೊತ್ತಿದ್ದೇನೋ ಆಗ್ತಕ್ಕಂಥ ಸಣ್ಣ ಪುಟ್ಟ ಲೋಪದೋಷಗಳು ಕಡಿಮೆ ಆಗ್ತಾ ಬಂದರೆ ಈ ಕಾರ್ಯಾಗಾರದ ಸಾರ್ಥಕತೆ ಅದರಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಇನ್ನೂ ಅನೇಕ ಹೊಸ ಆಲೋಚನೆಗಳೊಂದಿಗೆ ಇನ್ನೂ ನಮ್ಮ ಸರ್ಕಾರಿ ನೌಕರಿಗೆ ಅನುಕೂಲ ಆಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಮತ್ತು ಬೇರೆ ಬೇರೆ ಯೋಜನೆಗಳನ್ನು ನಮ್ಮ ಸಂಘ ರೂಪಿಸುವಂತಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಹಾಗೆ ನನ್ನ ಕೆಳಗಡೆ ಪಬ್ಲಿಕ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತಮ್ಮೆಲ್ಲರ ಡೈರೆಕ್ಟ್